ಎಸ್ ನಿಖೇತ್ ರಾಜ್ ಮೌರ್ಯ ಅವರೇ, ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಒಂದು ವಾತಾವರಣ ಆಪತ್ತು ದೇಶದ ಮೇಲೆ ಬಂದೆರಗಿ ಬಿಟ್ಟಿದೆ ಅನ್ನೋ ಥರ ಮಾತಾಡ್ತಿದ್ದೀರಿ ನೀವು. ಇತಿಹಾಸದಲ್ಲಿ ತುಂಬ ಆಗಿದ್ದಾವೆ ಸರ್ ಹಿಂಗೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದರು, ಬೆಲೆ ಏರಿಕೆ ತುಂಬ ಜಾಸ್ತಿ ಆಯಿತು. ಯಾಕಿದು ಅಂದರೆ ಕಾಂಬೋಡಿಯಾದಲ್ಲಿ ಯುದ್ಧ ನಡೀತಿದೆ ಅಂದರು. ಕಾಂಬೋಡಿಯಾದ ಯುದ್ಧಕ್ಕೂ ಭಾರತಕ್ಕೂ ಏನು ಸಂಬಂಧ ಇತ್ತು ಸರ್? ಹಾಂ, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು, ಮೊರಾರ್ಜಿ ದೇಸಾಯಿ ಅವರು ಹಣಕಾಸು ಸಚಿವರಾಗಿದ್ದರು. ಗೋಲ್ಡ್ ಕಂಟ್ರೋಲ್ ಆ್ಯಕ್ಟ್ ತಂದರು. ಇಷ್ಟಕ್ಕಿಂತ ಜಾಸ್ತಿ ಬಂಗಾರವನ್ನು ಯಾರೂ ಇಟ್ಕೊಳ್ಳೋಂಗಿಲ್ಲ ಮನೆಯಲ್ಲಿ, ಇದ್ರೆ ಡಿಕ್ಲೇರ್ ಮಾಡಬೇಕು ಅಂತ. ವಿ ಪಿ ಸಿಂಗ್ ಅವಧಿಯ ತನಕ ಗೋಲ್ಡ್ ಕಂಟ್ರೋಲ್ ಆ್ಯಕ್ಟ್ ಈ ದೇಶದಲ್ಲಿ ಜಾರಿಯಲ್ಲಿತ್ತು. ಪಿ ಚಿದಂಬರಂ ಅವರು ಮನವಿ ಮಾಡಿಕೊಂಡರು, ದಯವಿಟ್ಟು ಬಂಗಾರ ಖರೀದಿ ಮಾಡೋದು ಬಿಟ್ಟುಬಿಡಿ ಅಂತ. ವೀರಪ್ಪ ಮೊಯ್ಲಿ ಅವರು ಹೇಳಿದರು, ರಾತ್ರಿ 8 ಗಂಟೆಗೆ ಪೆಟ್ರೋಲ್ ಬಂಕ್ಗಳನ್ನು ಬಂದ್ ಮಾಡಿಬಿಡೋದು ಒಳ್ಳೆಯದು, ಪೆಟ್ರೋಲು ಡೀಸೆಲ್ನ ಕೊರತೆ ಆಗಿದೆ ಅಂತ. ಅಲ್ವಾ? ಹೌದು ಸರ್. ಈಗ ಮೋದಿ ಮಾಡಿದ್ರೆ ನೀವು ಇಲ್ಲ ಸರ್, ನಾನು ನಿಮಗೆ ಒಂದು ಮಾತು ಹೇಳಬೇಕೇನು ಅಂತಂದರೆ, ಒಂದು ಮಾತಿದೆ ಏನು ಅಂತಂದರೆ ಕರ್ಮ ರಿಟರ್ನ್ಸ್ ಅಂತ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವಾಗಲೇ ಹೇಳಿದ್ರಿ ನೆಹರು ಅವರು ದೇಶವನ್ನು ಅವತ್ತು ಮನವಿ ಮಾಡಿದರು ಚಿನ್ನದ ಬಗ್ಗೆ ಅಂತ ಹೇಳಿ. ನಿಜ, ಇವರಾಗಲೇ ಹೇಳಿದ್ರು 63ನೇ ಇಸ್ವಿಲಿ ನೆಹರು ಅವರು ಕೇಳಿದ್ರು ಅಂತ. ಅವಾಗೇನಾಯಿತು, 63ನೇ ಇಸ್ವಿಯಲ್ಲಿ ಭಾರತದಲ್ಲಿ ಯುದ್ಧ ನಡೀತಾ ಇತ್ತು. ಚೀನಾ ಭಾರತ 62-63ರಲ್ಲಿ ಚೀನಾ ಭಾರತದ ನಡುವೆ ಭಾಳ ದೊಡ್ಡ ಯುದ್ಧ ನಡೆದಿತ್ತು. ಮನೆಯೊಳಗಡೆ ಯುದ್ಧ ನಡೀತಾ ಇತ್ತು. ನೀವು ಹೇಳಿದ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ದೇಶದಲ್ಲಿ ಜನರಿಗೆ ಸೋಮವಾರ ಉಪವಾಸ ಮಾಡೋದು ಕೇಳ್ಕೊಂಡಿದ್ರು ಅಂತ. ಹೌದು, ಯಾವ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ನಡುವೆ ತಿಕ್ಕಾಟ ನಡೀತಾ ಇತ್ತು. ಯುದ್ಧ ಎಲ್ಲೋ ನಡೀತಿದ್ದಲ್ಲ, ಯುದ್ಧ ನಮ್ಮ ಮನೇಲೇ ನಡೀತಾ ಇತ್ತು. ನಾವು ಈ ದೇಶದ ಜನರಿಗೆ ನೀವು ಸ್ವಲ್ಪ ಸಂಯಮ ವಹಿಸಿ ಅಂತ ಕೇಳಿದ್ವಿ. ಮತ್ತು ಪರಿಸ್ಥಿತಿ ಏನು, ಸ್ವಾತಂತ್ರ್ಯ ಬಂದು ಇನ್ನೂ ಕೆಲವೇ ವರ್ಷಗಳಾಗಿದೆ. 10-12 ವರ್ಷದ ಮಗು ಭಾರತ ಆಗಿನ್ನು ತಾನೇ ಸ್ವಾತಂತ್ರ್ಯ ಬಂದಿದೆ. 200 ವರ್ಷಗಳ ಲೂಟಿ, ಅದಾದಮೇಲೆ ಕೈಯೊಳಗಡೆ ದೇಶದ ಜನರಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ದೇಶದ ಪ್ರಜೆಗಳನ್ನು ಸ್ವಲ್ಪ ಸಂಯಮದಿಂದ ಇರಿ ಅಂತ ಹೇಳೋದಕ್ಕೂ, $5 ಮಿಲಿಯನ್ ಎಕಾನಮಿ, $3 ಮಿಲಿಯನ್ ಎಕಾನಮಿ ಅಂತೆಲ್ಲ, ಟ್ರಿಲಿಯನ್ ಎಕಾನಮಿ ಅಂತೆಲ್ಲ ಭಾಷಣ ಮಾಡ್ತಿದ್ದಂಥ ನರೇಂದ್ರ ಮೋದಿ ಅವರು ಇವತ್ತು ಈ ದೇಶದ ಜನರಿಗೆ ಎಲ್ಲೋ ಯುದ್ಧ ನಡೀತಾ ಇದ್ರೆ ನೀವು ಚಿನ್ನ ಖರೀದಿ ಮಾಡಬೇಡಿ, ನೀವು ಊಟದಲ್ಲಿ ಅಡುಗೆ ಎಣ್ಣೆ ಬಳಸಬೇಡಿ, ನೀವೆಲ್ಲೂ ಕೂಡ ಆಚೀಚೆ ಕಾರಲ್ಲಿ ಓಡಾಡಬೇಡಿ, ನೀವು ಬಸ್ಸಲ್ಲಿ ಓಡಾಡಿ ಅಂತ ಹೇಳೋದು. ಅದಕ್ಕೆ BJP ನಾಯಕರು, ನಾನು ನೋಡ್ತಾ ಇದ್ದೆ, ಗುಜರಾತಿನ ಮುಖ್ಯಮಂತ್ರಿ ಪಾಪ ಸೈಕಲ್ ಹೊಡಿತಾ ಇದ್ದಾರೆ. ನೋಡೋಣ, ಹಿಂಗೆ ಸೈಕಲ್ ಹೊಡಿರಪ್ಪ, ನೋಡೋಣ ಎಷ್ಟು ದಿವಸ ಹೊಡಿತೀರಾ ಅಂತ ಹೇಳಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬೈಕಲ್ಲಿ ಓಡಾಡ್ತಿದ್ದಾರೆ, ಅವರಿಂದ ಗನ್ಮ್ಯಾನ್ ಬೈಕಲ್ಲಿ ಬರ್ತಾರೆ. ಹಾಗಲ್ಲ ಒಂದು ನಿಮಿಷ, ನೀವು ಆರಂಭದಲ್ಲಿ ಕರ್ಮ ರಿಟರ್ನ್ಸ್ ಅಂದ್ರಿ, ಈಗ 2 ದಿವಸ ಹೊಡಿತೀರೋ ನೋಡೋಣ ಅಂತಿದ್ದೀರಿ. ಅಂದರೆ ನೀವು ಬಿಜೆಪಿಯ ಬೆಂಬಲಿಗರು ನೀವು ಮಿತವ್ಯಯ ಮಾಡಿ ನಾವು ಕಾಂಗ್ರೆಸ್ನವ್ರು ಕೂತ್ಕೊಂಡು ತಮಾಷೆ ನೋಡ್ತೀವಿ ಅಂತನಾ? ಹಾಗಲ್ಲ ಸರ್. ಮತ್ತೆ ಇನ್ನೇನ್ರಿ ಅದು? ಹಾಗಲ್ಲ. ಕರ್ಮ ರಿಟರ್ನ್ಸ್ ಅಂದ್ರೆ ಏನ್ ಅರ್ಥ? ಅದು ಯಾರಿಗೆ ಕರ್ಮ ರಿಟರ್ನು? ಮೋದಿಜಿ ಅವರಿಗೆ. ಮೋದಿಜಿ ನಾನು ಹೇಳ್ತೀನಿ ಏನ್ ಕರ್ಮ ರಿಟರ್ನ್ ಯಾಕೆ ಗೊತ್ತಾ? ನೀವಾಗಲೇ ಹೇಳ್ತಾ ಇದ್ರಲ್ಲ, ನಾನು ನೋಡ್ತಾ ಇದ್ದೆ, ಭಾಯಿಯೋ ಬಹನೋ ವಹಾ ಕಾಂಬೋಡಿಯಾ ಮೇ ಕುಚ್ ಹೋ ಗಯಾ ತೋ ಇಸ್ ದೇಶ್ ಮೇ ಅಸರ್ ಪಡ್ತಾ ಹೈ. ಎಲ್ಲಿ ಮೋದಿಜಿ ಅವರು ಇದನ್ನು ಮಾತಾಡಿದ್ದು? ಭಾರತ ದೇಶದ ಪಾರ್ಲಿಮೆಂಟ್ ಅಲ್ಲಿ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ನಿಂತ್ಕೊಂಡು ನೆಹರು ಅವರು ಹೇಳಿದ್ದ. ಹೌದು, ಅದನ್ನೇ ನಾನು ಹೇಳ್ತಾ ಇರೋದು.